ನಮಸ್ಕಾರ, ಕ್ರೇಜಿ ಫುಡ್ಗೆ ಸ್ವಾಗತ. ಇದು ನೋಡಿ, ನಾನು ತವಾ ಟೋಸ್ಟ್ ಅಂತ ಮಾಡ್ತಿದ್ದೀನಿ. ಚಿರೋಟಿ ರವೆ ಇದೆಯಲ್ವಾ, ಅದನ್ನು ಒಂದು ಲೋಟ ತೊಗೊಂಡು ಒಂದು ಸ್ವಲ್ಪ ಮೊಸರು ಹಾಕಿ ನೆನೆಸೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಟೊಮೊಟೊ, ಒಂದು ಈರುಳ್ಳಿ, ಕ್ಯಾರೆಟ್ ತುರ್ಕೊಂಬಿಟ್ಟು, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು, ಖಾರದ ಪುಡಿ, ಇದು ಚಾಟ್ ಮಸಾಲ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಸಾಂಬಾರು ಪೌಡ್ರು, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಅರಿಶಿನ, ಇಷ್ಟೂ ನಾನು ಅದು ಏನು ನೆನೆಸಿಟ್ಟಿದ್ದೀನಲ್ವ ರವನ, ಅದಕ್ಕೆ ಹಾಕ್ತಿದ್ದೀನಿ. ನೋಡಿ, ಅದು ರವೆ ಒಂದು ಸ್ವಲ್ಪ ಮೊಸರಾಕಿ ನೆನೆಸಾಕಿಟ್ಟಿದೆ. ಸೊ ನೀವು ಸ್ವಲ್ಪ ಮೊಸರಾಕಿ ನೆನೆಸ್ಬೇಕು ನೋಡಿ. ಮತ್ತು ಇದನ್ನೆಲ್ಲ ನಾನು ಒಂದು ಸ್ವಲ್ಪ ಸ್ಪೂನಲ್ಲಿ ಉಪ್ಪು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೋಡಿ, ನಾನು ಕಲಸಿದ ಮೇಲೆ ಈ ಥರ ಬರಬೇಕದು. ಸೊ ಅದಕ್ಕೆ ನೋಡ್ಕೊಂಬಿಟ್ಟು ನೀರು ಹಾಕ್ಬೇಕು. ಯಾಕಂದರೆ ಈರುಳ್ಳಿ ಸ್ವಲ್ಪ ಹಸಿ ನೀರು ಬಿಡ್ತಾ ಇರುತ್ತೆ, ಆಮೇಲೆ ಕ್ಯಾರೆಟು ನೀರು ಬಿಡ್ತಾ ಇರುತ್ತೆ ಸ್ವಲ್ಪ. ಅದಕ್ಕೆ ಎಲ್ಲ ಮಿಕ್ಸ್ ಆದಮೇಲೆ ಬೇಕು ಅಂದರೆ ಹಾಕ್ಕೋಬೇಕು ನೀರು. ಮೊಸರು ಹಾಕಿರ್ತಾವಲ್ವ, ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೋಬೇಕು. ಇವಾಗ ನಾನು ಬ್ರೆಡ್ ತೊಗೊಂಡಿದ್ದೀನಿ ನೋಡಿ, ಈ ಥರ ಬ್ರೆಡ್ ತೊಗೊಂಡಿದ್ದೀನಿ. ಒಂದು ತವ ಇಟ್ಟಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ ತವನ. ಸ್ವಲ್ಪ ಬಿಸಿ ಆಗಬೇಕದು. ಅಷ್ಟೊತ್ತಿಗೆ ನಾವು ಬ್ರೆಡ್ಗೆ ಅದನ್ನು ಏನು ರೆಡಿ ಮಾಡಿದ್ದೇವಲ್ವ, ಅದನ್ನು ನಾವು ಸ್ಟೆಪ್ ಮಾಡಬೇಕು. ಈ ಥರ ನೋಡಿ, ಈ ಥರ ಹಚ್ಬಿಟ್ಟು ನೀಟಾಗಿ ಎಲ್ಲ ಕಡೆಯಿಂದನೂ ಹಚ್ಬಿಟ್ಟು ಮೇಲೆ ಅಷ್ಟೇ ಹಚ್ಚಿ, ಕೆಳಗೆ ಎಲ್ಲ ಏನಿಲ್ಲ, ಒಂದು ಸೈಡ್ ಮಾತ್ರ ಹಚ್ಚಬೇಕು. ಕ್ಲೀನಾಗಿ ಹಚ್ಬಿಟ್ಟು ತವ ಮೇಲೆ ಹಾಕಿ ಮತ್ತು ಇನ್ನೊಂದು ಪೀಸು ತೊಗೊಂಡು ನಾನು ರೆಡಿ ಮಾಡ್ತಿದ್ದೀನಿ ನೋಡಿ. ಮತ್ತು ಈ ಥರ ಮೇಲಷ್ಟೇ ಹಚ್ಚಿ ಅದೊಂದು 10 ನಿಮಿಷ ನೆಂದಿರಬೇಕು. ಅದು ರವೆ ಎಲ್ಲ ನೆಂದಿರಬೇಕು, ಆವಾಗ ಚೆನ್ನಾಗಾಗುತ್ತೆ. ರವೆ ನೆಂದಿಲ್ಲ ಅಂದರೆ ಬಾಯಲ್ಲಿ ಒಂಥರ ಆಗುತ್ತೆ. ಅದಕ್ಕೆ ನೀಟಾಗಿ ರವೆ ನೆಂದಿರಬೇಕು ನೋಡಿ. ಇವಾಗ ತವ ಮೇಲೆ ಹಾಕಿದ್ದೀನಿ. ಇವಾಗ ಇನ್ನೊಂದು ಪೀಸು ಕೂಡ ಹಾಕಿದ್ದೀನಿ. ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಭಾಗ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ. ಆವಾಗ ಸ್ವಲ್ಪ ರೊಟೇಟ್ ಮಾಡಬೇಕು, ಯಾಕಂದರೆ ಸೀದೋಗ್ಬಿಡುತ್ತೆ. ಸ್ವಲ್ಪ ರೊಟೇಟ್ ಮಾಡಬೇಕು. ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ನಾನು, ಕೆಳಗಡೆನೂ ಹಾಕಿದ್ದೀನಿ, ಸ್ವಲ್ಪ ಮೇಲೇನೂ ಬೆಣ್ಣೆ ಹಾಕಿದ್ದೀನಿ. ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಈ ಥರ ಬರುತ್ತೆ. ಇದೆಲ್ಲ ಬೆಂದೋಗಿದೆ. ಸೊ ಕೆಳಗಡೆ ಲೈಟಾಗಿ ಬಿಸಿ ಮಾಡ್ಕೊತಿದ್ದೀನಿ. ಈ ಥರ ಬಿಸಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಥರ ರೆಡಿಯಾಗಿದೆ ನೋಡಿ ತವಾ ಟೋಸ್ಟು. ಈ ಚಳಿಗೆ ಏನಾದರೂ ತಿನ್ನಬೇಕು ಅನಿಸಿದಾಗ ಈ ಥರ ದಿಢೀರನಾಗಿ ಮಾಡ್ಕೊಂಡು ತಿನ್ಬೋದು. ಓಕೆ, ಬಾಯ್.